ಎಲ್ಲರಿಗೂ ನಮಸ್ಕಾರ. ಭೂಮಿ ತಾಯಿಯನ್ನು ನಂಬಿ ಬೆವರು ಸುರಿಸುವ ರೈತರ ಕೆಲಸ ಅಂದುಕೊಂಡಷ್ಟು ಸುಲಭವಲ್ಲ. ರೈತರು ಹಗಲು ರಾತ್ರಿ ಎನ್ನದೆ ಹೊಲದಲ್ಲಿ ದುಡಿಯುತ್ತಾರೆ. ಸುಡಿಯುವ ಬಿಸಿಲು, ಸುರಿಯುವ ಮಳೆ, ಕೊರೆಯುವ ಚಳಿ, ಇವು ಯಾವುದನ್ನು ಲೆಕ್ಕಿಸದೆ ಬಿತ್ತನೆ ಮಾಡುವುದು, ಕಳೆ ಕೀಳುವುದು, ನೀರು ಹಾಯಿಸುವುದು ಮತ್ತು ಕೊಯ್ಲು ಮಾಡುವ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಒಂದು ಬೀಜ ಮೊಳಕೆಯೊಡೆದು ಫಸಲು ಬರುವವರೆಗೂ ತಿಂಗಳುಗಟ್ಟಲೆ ಕಾಯಬೇಕು. ಪ್ರಕೃತಿಯ ಏರುಪೇರುಗಳನ್ನು ಎದುರಿಸುತ್ತಾ ಧೈರ್ಯಗಿಡದೆ ಕೆಲಸ ಮಾಡುವುದು ದೊಡ್ಡ ಸಾಹಸ. ಬೆಳೆಗಳಿಗೆ ರೋಗ ಬಾಧೆ ತಗಲದಂತೆ ನೋಡಿಕೊಳ್ಳುವುದು, ಕಾಡು ಪ್ರಾಣಿಗಳಿಂದ ರಕ್ಷಿಸುವುದು ಮತ್ತು ಸರಿಯಾದ ಸಮಯಕ್ಕೆ ಗೊಬ್ಬರ ಹಾಗೂ ನೀರು ಒದಗಿಸುವುದು, ಇವು ರೈತರ ಶ್ರಮ ತಿಳಿಯುತ್ತದೆ. ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದ ಬೆಳೆಗೆ ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ಸಿಗುತ್ತದೆ ಎಂಬ ಖಾತರಿಯೂ ಇರುವುದಿಲ್ಲ. ಆದರೂ ಜಗತ್ತಿಗೆ ಅನ್ನ ನೀಡಬೇಕು ಎಂಬ ಉದ್ದೇಶದಿಂದ ರೈತ ಮತ್ತೆ ಮತ್ತೆ ಉಳುಮೆ ಮಾಡುತ್ತಾನೆ. ಆಗ ಭೂಮಿ ಉಳುಮೆ ಮಾಡಲು ರೈತರು ಎತ್ತುಗಳನ್ನು ಸಾಕುತ್ತಿದ್ದರು. ಹಳ್ಳಿಯ ಪ್ರತಿ ಮನೆಯಲ್ಲೂ ಎತ್ತುಗಳಿದ್ದವು. ಆದರೆ ಈಗ ಮೇವಿನ ಕೊರತೆ ಎದುರಾಗಿದೆ. ಎತ್ತುಗಳನ್ನು ಸಾಕುವುದು, ಅವುಗಳಿಗೆ ಮೇವು ನೀಡುವುದು ಮತ್ತು ಅವುಗಳ ಆರೈಕೆ ಮಾಡುವುದು ಇಂದಿನ ದಿನಗಳಲ್ಲಿ ತುಂಬಾ ದುಬಾರಿಯಾಗಿದೆ. ಹಿಂದೆ ಮನೆಯವರೆಲ್ಲರೂ ಸೇರಿ ವ್ಯವಸಾಯ ಮಾಡುತ್ತಿದ್ದರು. ಈಗ ಮನೆಯ ಯುವಕರು ಕೆಲಸ ಅರಸಿ ನಗರಗಳತ್ತ ಮುಖ ಮಾಡಿದ್ದಾರೆ. ಇನ್ನು ಕೆಲವು ಯುವಕರು ಕೃಷಿಗೆ ಪ್ರಾಮುಖ್ಯತೆ ನೀಡಿ ಕೃಷಿ ಮಾಡುತ್ತಿರುವುದು ಈಗ ಹೆಮ್ಮೆಯ ಸಂಗತಿ ಎನ್ನಬಹುದು. ಎತ್ತುಗಳನ್ನು ಕಟ್ಟಿ ಉಳುಮೆ ಮಾಡಲು ಮನುಷ್ಯನ ಬಲದ ಅಗತ್ಯವಿದೆ. ಅದು ಈಗಿನ ದಿನಗಳಲ್ಲಿ ಕಡಿಮೆಯಾಗುತ್ತಿದೆ. ಹಳ್ಳಿಗಳಲ್ಲಿ ಕೃಷಿ ಕೆಲಸಕ್ಕೆ ಜನರು ಸಿಗುವುದು ತುಂಬಾನೇ ಕಷ್ಟವಾಗಿದೆ. ಕೃಷಿ ಕೆಲಸ ಮಾಡಲು ಕೂಲಿ ಕಾರ್ಮಿಕರ ಕೊರತೆ ಇದೆ. ಆದ ಕಾರಣ ರೈತರು ಕೃಷಿ ಯಂತ್ರಗಳಿಗೆ ಮೊರೆ ಹೋಗುವುದು ಅನಿವಾರ್ಯವಾಗಿದೆ. ಈ ಚೈನ್ ಕಲ್ಟಿವೇಟರ್ ಯಂತ್ರ ಎತ್ತುಗಳು ಮಾಡುವ ಎಲ್ಲಾ ಕೃಷಿ ಕೆಲಸಗಳನ್ನ ಈ ಒಂದು ಯಂತ್ರದಿಂದ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಕೃಷಿ ಬಂಧು ಫಸ್ಟ್ ಫ್ಲೋರ್, ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕ, ಏರುವಳ್ಳಿ, ಬೆಂಗಳೂರು. ಈ ಮಾಹಿತಿ ಶೇರ್ ಮಾಡಿ ರೈತರಿಗೆ ಉಪಯೋಗವಾಗಲಿ. ಹಾಗೂ ನಮ್ಮ ಕೃಷಿ ಬಂಧು ಪೇಜ್ ಅನ್ನು ಫಾಲೋ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.